ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ 17ನೇ ದಿವಸದ ಯುದ್ಧ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮಧ್ಯರಾತ್ರಿ ಕಳೆಯಿತು. ಉಭಯ ಪಕ್ಷಗಳಲ್ಲಿ ಸಮರ ಸಂಭ್ರಮ ಪ್ರಾರಂಭವಾಯಿತು. ಪ್ರತಿಯೊಬ್ಬರೂ ನವೋತ್ಸಾಹದಿಂದ ಉಬ್ಬಿಕೊಂಡು ಯುದ್ಧ ಸಿದ್ಧತೆಯಲ್ಲಿ ತೊಡಗಿದ್ದರು. ಹಲವರು ಶರಗಳನ್ನು ಸಜ್ಜುಗೊಳಿಸಿದರು. ಹರಿದು ಹೋದ ಸೀಸಕಗಳನ್ನು ಸರಿಪಡಿಸಿದರು. ಇನ್ನು ಕೆಲವರು ವೈರಿಗಳನ್ನು ಧ್ವಂಸ ಮಾಡಲು ಬೇಕಾದ ಉಪಾಯಗಳನ್ನು ಹೂಡುವುದರಲ್ಲಿ ಮಗ್ನರಾದರು. ಗಜಾಶ್ವಗಳ ಶುಶ್ರೂಷೆ, ಗಾಯಗಳಿಗೆ ಮದ್ದು ಲೇಪನ, ಶಾರೀರಿಕ ವ್ಯಾಯಾಮ ಮುಂತಾದ ಚಟುವಟಿಕೆಗಳು ಶಿಬಿರದಲ್ಲಿ ನಡೆದವು. ಕೀಲನ್ನು ತೆಗೆ, ಅಚ್ಚುಗಳನ್ನು ಜಡಿ, ಧ್ವಜಗಳನ್ನು ಅರಳಿಸು, ಗಾಲಿಗಳನ್ನು ಸರಿಪಡಿಸು ಎಂಬ ಆದೇಶ ಅಲ್ಲಲ್ಲಿ ಪ್ರತಿಧ್ವನಿಸಿತು. ಅರುಣನ ಸಾರಥ್ಯದಲ್ಲಿ ಮೂಡಿಬರಲಿರುವ ರವಿಗಾಗಿ ಉತ್ಸಾಹಿಗಳಾದ ಯೋಧರು ಕಾಯುತ್ತಿದ್ದರು. ಮಂದಮಾರುತನು ಬಸವಳಿದ ಪಾಳೆಯ ದ್ವಯದ ಮೇಲೆ ಕರುಣೆಯನ್ನು ಬೀರಿ ತಂಗಾಳಿಯನ್ನು ಬೀಸಿದನು. ವೃಕ್ಷಗಳಲ್ಲಿ ಅಡಗಿದ್ದ ಪಕ್ಷಿಗಳ ಚಿಲಿಪಿಲಿ ಕೇಳಿಬಂತು. ಶಿಬಿರದಲ್ಲಿ ಉರಿಯುತ್ತಿದ್ದ ಕೊಳ್ಳಿಗಳು ಬೆಳಕು ಹರಿಯುತ್ತಿದ್ದಂತೆಯೇ ಮಾಯವಾದವು. ಸೂರ್ಯನ ಆಗಮನದಿಂದ ಕಮಲದ ಹೂಗಳು ಅರಳಿದವು. ಪೂರ್ವಾದ್ರಿಯಲ್ಲಿ ಕೆಂಪು ಕಾಣಿಸಿಕೊಂಡಿತು. ಬಿಳಿ ಮೋಡಗಳನ್ನು ಸೀಳಿ ಅಬ್ಬರದಿಂದ ಅರುಣನು ರವಿದೇವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಪ್ರತ್ಯಕ್ಷನಾದನು. ಉದಯಾದ್ರಿಯನ್ನು ಏರುವ ಆದಿತ್ಯನ ಮನದಾಳದಲ್ಲಿ ಚಿಂತೆಯು ಕಾಡುತ್ತಿತ್ತೋ ಏನೋ. ತನ್ನ ಮಗನು ಜಯವಧುವನ್ನು ವರಿಸಬಹುದೋ ಅಥವಾ ಆಕೆಯಿಂದ ವಂಚಿಸಲ್ಪಡುವನೋ ಎಂಬ ಆತುರವಿದ್ದರೂ ಕಾಲ ನಿಯಮಕ್ಕೆ ಸರಿಯಾಗಿ ಉದಯವಾದನು. ತನ್ನ ಮನದೈವವನ್ನು ಪ್ರಾರ್ಥಿಸುತ್ತಾ ರವಿನಂದನನು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸಂಧ್ಯಾವಂದನೆಯನ್ನು ಮಾಡಿ ಸೂರ್ಯ ದೇವನಿಗೆ ಹೊಂಬಟ್ಟಲಲ್ಲಿ ಜಲಾರ್ಘ್ಯವನ್ನು ಇತ್ತನು. ಕರ್ಣನು ಏಕೋಧ್ಯಾನನಾಗಿ ದೇವಾದಿ ದೇವತೆಗಳಿಗೆ ಹರಕೆಯನ್ನು ಸಲ್ಲಿಸಿ ಭೂಸುರರಿಗೆ ಭೂರಿ ದಕ್ಷಿಣೆಯನ್ನಿತ್ತು ಯಾಚಿಸಿ ಬಂದ ಪ್ರತಿಯೊಬ್ಬರಿಗೂ ರತ್ನ ಕನಕಾದಿಗಳನ್ನಿತ್ತನು. ಮನದಣಿಯುವಂತೆ ಕೈ ದಣಿಯುವಷ್ಟು ಉಡುಗೊರೆಯನ್ನಿತ್ತನು. ಸ್ವೀಕಾರ ಮಾಡಿದ ವಿಪ್ರರು ದ್ವಿಜೋತ್ತಮರು ಹರ್ಷಚಿತ್ತರಾಗಿ ಆಶೀರ್ವದಿಸಿದರು. ಕೆಲವರು ತಮ್ಮ ಮನಸ್ಸಿನೊಳಗೆ, ಹೇ ಕರ್ಣ, ನೀನೆಂತಹ ದಾನಿ, ಎಂತಹ ಕೊಡುಗೈ ರಾಜ, ನಿನ್ನಂತಹ ತ್ಯಾಗಿಯು ಅಧರ್ಮದ ಕಡೆಯಿಂದ ಯುದ್ಧ ಮಾಡುವುದು ಸರಿಯಲ್ಲ. ಸತ್ಕಾರ್ಯವನ್ನು ಮಾಡುತ್ತಿರುವ ನೀನು ನ್ಯಾಯಕ್ಕಾಗಿ ಕಾದಾಡಲು ಹೊರಡಿರುವ ಧರ್ಮರಾಯನ ಪಕ್ಷದಲ್ಲಿ ಇರುತ್ತಿದ್ದರೆ ನಿನ್ನನ್ನು ಸೋಲಿಸುವವರಾರು ಎಂದರು. ಅರೆಕ್ಷಣವೂ ವಿಳಂಬಿಸದೆ ಕರ್ಣನು ಸಂಗರ ಸನ್ನದ್ಧನಾದನು. ಮುಂಜರಗ, ಬಲಮುರಿ, ಬದ್ದುಗೆ, ದಾರಗೊಂಡೆ ಮುಂತಾದ ಆಭರಣಗಳನ್ನು ಧರಿಸಿದರು. ಭುಜಕಂಠಗಳ ಆಭರಣ ಮತ್ತು ಕಾಲಿಗೆ ಕಡೆಗಳನ್ನು ಧರಿಸಿ ಸುಂದರವಾಗಿ ಶೋಭಿಸಿದನು. ಪೂರ್ಣ ಚಂದ್ರಮಂಡಲದಂತಿರುವ ಅವನ ಮುಖಾರವಿಂದದಿಂದ ಕಾಂತಿ ಹೊರಸೂಸುತ್ತಿತ್ತು. ಹಿಂದಿನ ದಿನ ರಾತ್ರಿ ಆಯ್ದಿರಿಸಿದ ದಿವ್ಯಾಸ್ತ್ರಗಳನ್ನು ತಾನೇರಲಿರುವ ಸ್ಯಂದನದಲ್ಲಿರಿಸುವಂತೆ ಆಜ್ಞಾಪಿಸಿದನು. ಬಿಲ್ಲು, ಬಾಣಗಳು, ಗದೆ, ಕಠಾರಿ, ಖಡ್ಗ ಈ ಎಲ್ಲವೂ ಒಪ್ಪ ಓರಣವಾಗಿ ಇಡಲ್ಪಟ್ಟಿತು. ಕರ್ಣನ ಮಡದಿ ವೀರವನಿತೆಯು ಮಂಗಳಾಂಗಿಯರೊಂದಿಗೆ ಬಂದು ಅಂಗದೇಶಾಧಿಪತಿಯ ಶೋಭಿಸುವ ವದನಕ್ಕೆ ಮಂಗಳಾರತಿಯನ್ನು ಎತ್ತಿ ವಿಜಯಕ್ಕೋಸ್ಕರ ಸರ್ವಶಕ್ತನಲ್ಲಿ ಹರಕೆ ಹೊತ್ತಳು. ಅರೆಗಳಿಗೆ ನೇರ ದೃಷ್ಟಿಯಿಂದ ಅವಳು ಪತಿಯನ್ನು ಎವೆ ಇಕ್ಕದೆ ನೋಡಿದಳು. ಧುರಧೀರನು ಆಕೆಗೆ ಆಶೀರ್ವಾದವನ್ನು ಮಾಡಿ ಜಯವನ್ನು ಪಡೆದು ಬರುವ ಭರವಸೆಯನ್ನು ಮೂಡಿಸಿ ಅರಮನೆಯಿಂದ ಹೊರಹೊರಟನು. ಆಗಸದಲ್ಲಿರುವ ರವಿಗೆ, ಅಷ್ಟ ದಿಕ್ಪಾಲಕರಿಗೆ, ಹೊತ್ತಿರುವ ಭೂಮಿ ದೇವಿಗೆ, ಬೀಸುತ್ತಿರುವ ವಾಯುದೇವನಿಗೆ, ಆಕಾಶ ದೇವತೆಗಳಿಗೆ, ಇಷ್ಟ ದೈವಕ್ಕೆ, ಸಮರ ದೇವತೆಗಳಿಗೆ ವಂದಿಸಿದನು. ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರು ಸ್ವಸ್ತಿ ವಾಚನವನ್ನು ಮಾಡಿದರು. ಕರ್ಣನು ಮದ್ರರಾಜನಿಗೆ ವಂದಿಸಿ ಸಾರಥ್ಯವನ್ನು ವಹಿಸಿಕೊಳ್ಳುವಂತೆ ವಿನಂತಿಸಿದನು. ಮಣಿಮಯ ವರೂತಕ್ಕೆ 3 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಸಾರಥಿಗೆ ನಮಿಸಿ ಬ್ರಾಹ್ಮಣರ ಮಂತ್ರಘೋಷದೊಂದಿಗೆ ಯುದ್ಧ ಕಹಳೆಯಾಗುತ್ತಿರುವಂತೆಯೇ ಸ್ಯಂದನವನ್ನೇರಿದನು.
ಅಂಬರದಲ್ಲಿ ಸೂರ್ಯನು ಪ್ರತಿಷ್ಠಿತನಾಗಿ ವಿಜೃಂಭಿಸುವಂತೆ ಕರ್ಣನು ಸೇನಾಸಾಗರದ ಮಧ್ಯೆ ಕಂಗೊಳಿಸಿದನು. ರಥವು ಹೊರಡಿದುದೇ ತಡ ಗುರುಸುತನಾದ ಅಶ್ವತ್ಥಾಮ, ದೊರೆಯಾದ ಕೌರವ, ಮಾವನಾದ ಶಕುನಿ, ಕೃತವರ್ಮ, ಕೃಪಾಚಾರ್ಯ, ದುಶ್ಯಾಸನ ಮೊದಲಾದವರು ಸಕಲ ಸನ್ನಾಹಗಳಿಂದ ಸಮರಾಂಗಣಕ್ಕೆ ಆಗಮಿಸಿದರು. ಅಶ್ವಹೃದಯ ನಿಪುಣನಾದ ಶಲ್ಯ ಮಹಾರಾಜನು ವಾಜಿಗಳ ಮೇಲೆ ಕೈಯಾಡಿಸಿದನು. ವಾಗೆಯನ್ನು ಹಿಡಿದು ಕರ್ಣನ ಅಪೇಕ್ಷೆಯಂತೆ ರಣಾಂಗಣಕ್ಕೆ ತೇರನ್ನೊಯ್ದನು. ಕೌರವನ ಸೇನಾಸಾಗರವು ಬರುವುದನ್ನು ನೋಡಿದ ಪಾಂಡವರು, ಇದೇನು ಆಶ್ಚರ್ಯ! ಈ 17ನೆಯ ದಿನದಂದು ಕೌರವ ಸೇನೆಯು ಹೊಸ ಪರಿಯಲ್ಲಿ ಮೇರೆ ಮೀರಿ ಬರುವ ಸಮುದ್ರದಂತೆ ಕಾಣಿಸುತ್ತಿದೆ ಎಂದು ತಮ್ಮೊಳಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭವಿಷ್ಯದಲ್ಲಿ ಜರುಗಬಹುದಾದ ಘಟನೆಗಳನ್ನು ಸೂಚಿಸುವವೋ ಎಂಬಂತೆ ಹಲವು ಅಪಶಕುನಗಳನ್ನು ಕರ್ಣನು ನೋಡಿದನು. ಅನೇಕ ಉತ್ಪಾತಗಳಾದವು. ಕಾಗೆಗಳು ರಥದ ಸುತ್ತು ಬಂದವು. ಭೂಮಿ ನಡುಗಿತು. ಇದ್ದಕ್ಕಿದ್ದಂತೆ ಆಯುಧಗಳಲ್ಲಿ ಕಿಡಿಯು ಹೊರಬಂತು. ಆನೆಗಳು ಕಂಬನಿ ಸುರಿಸಿದವು. ಧ್ವಜಗಳು ತಾವಾಗಿ ಕಂಪಿಸಿದವು. ಮುಂದಿನ ವಿಷಯ ಕರ್ಣ ಶಲ್ಯ ಸಂವಾದ. ಶಲ್ಯ ಮಹಾರಾಜನು, ಕರ್ಣ, ನಾನು ಇಂದ್ರನ ಸಾರಥಿ ಮಾತಲಿಗೆ ಸರಿಯಾದ ಸಾರಥ್ಯವನ್ನು ಮಾಡಬಲ್ಲೆನು. ಸೇನಾಧಿಪತ್ಯ, ಅಶ್ವಸಂಚಲನ ವಿದ್ಯೆ ಮತ್ತು ಅದರ ಶುಶ್ರೂಷೆಯನ್ನು ಚೆನ್ನಾಗಿ ಅರಿತಿರುತ್ತೇನೆ. ದುರ್ಯೋಧನನು ಶಲ್ಯನಿಗೆ ಪ್ರಣಾಮವನ್ನು ಸಲ್ಲಿಸಿ ಕರ್ಣನಿಗೆ ಜಯವನ್ನು ಸಂಪಾದಿಸಲು ಸಹಾಯ ಹಸ್ತವನ್ನು ನೀಡಬೇಕಾಗಿ ವಿಜ್ಞಾಪಿಸಿದನು. ಕೌರವನು ಕರ್ಣನೊಡನೆ, ವೀರಾಗ್ರಣಿ, ಈ ದಿನವು ಚಿರಸ್ಮರಣೀಯವಾಗಬೇಕಾಗಿದೆ. ಈ ಹಿಂದೆ ಭೀಕರ ಕಾಳಗವನ್ನು ಮಾಡಿ ಮುಗಿಸಿದ ಭೀಷ್ಮ ದ್ರೋಣರನ್ನು ಮೀರಿಸುವಂತಿರಲಿ. ಕುರು ಸಿಂಹಾಸನಕ್ಕೆ ರಾಜನಾಗಲು ಬಯಸಿರುವ ಧರ್ಮಜನನ್ನು ಸೆರೆ ಹಿಡಿ. ಅವನ ತಮ್ಮಂದಿರಾದ ಭೀಮ, ಅರ್ಜುನ, ನಕುಲ, ಸಹದೇವರನ್ನು ವಧಿಸು. ಶಲ್ಯನ ಸಾರಥಿತ್ವದಲ್ಲಿ ವಿಜಯಿಯಾಗಿ ಬಾ. ಮಧ್ಯ ಪಾಂಡವನಾದ ವಿಜಯನನ್ನು ಶರಾಂಗುಖನನ್ನಾಗಿ ಮಾಡು ಎಂದು ಹೇಳಿದನು. ಆ ಕೂಡಲೇ ಸಹಸ್ರಾರು ರಣವಾದ್ಯಗಳು ಮೊಳಗಿದವು. ಯುದ್ಧ ಕಹಳೆಗಳು ವೈರಿಗಳ ಕಿವಿಯನ್ನು ಭೇದಿಸುವಂತಿತ್ತು. ಕರ್ಣನು ಕೌರವನ ಆದೇಶವನ್ನು ಆದರಪೂರ್ವಕವಾಗಿ ಒಪ್ಪಿ ಶಲ್ಯನನ್ನು ನೋಡಿದನು. ಶಲ್ಯ ಮಹಾರಾಜ, ನಮಗೆ ದೊರೆಯ ಅಪ್ಪಣೆಯನ್ನು ನಿರ್ವಹಿಸಬೇಕಾದ ಮಹತ್ತರ ಹೊಣೆಯಿದೆ. ಪಂಚ ಪಾಂಡವರನ್ನು ಸಂಗ್ರಾಮದಲ್ಲಿ ಬಗ್ಗುಬಡಿದು ವೀರ ಕೌರವನಿಗೆ ಚಂದ್ರವಂಶದ ಸಿಂಹಾಸನವನ್ನು ಸ್ಥಿರಗೊಳಿಸುವ ಸಾಹಸಮಯ ಕಾರ್ಯ ನನಗೆ ನೀಡಿದ್ದಾನೆ. ಪುಂಖಾನುಪುಂಖವಾಗಿ ನನ್ನ ಈ ಧನುಸ್ಸಿನಿಂದ ಬಿಡುವ ಬಾಣಗಳನ್ನು ಆ ವೀರರೈವರು ತಡೆದುಕೊಳ್ಳಲಾರರು. ಪಾಂಡವರ ವಿನಾಶಕ್ಕೆ ಮತ್ತು ಕೌರವನ ವಿಜಯಕ್ಕೆ ಕಟಿಬದ್ಧನಾಗಿ ಯುದ್ಧವನ್ನು ಸಾರುತ್ತಿದ್ದೇನೆ. ಮಾದ್ರಾಧಿಪತಿ, ನಾನು ನಿನ್ನ ಸಾರಥ್ಯದಿಂದ ರಣಕ್ಷೇತ್ರದಲ್ಲಿ ಮುನ್ನುಗ್ಗುವಾಗ ವಜ್ರಪಾಣಿಯಾದ ಮಹೇಂದ್ರನಿಗೂ ಅಂಜುವುದಿಲ್ಲ. ಯುದ್ಧ ಕೋವಿದರಾದ ಭೀಷ್ಮ, ದ್ರೋಣರು ಆಳಿದರೂ ನಾನು ಧೈರ್ಯಗುಂದಿಲ್ಲ. ಮಹಾಸಮರದಲ್ಲಿ ದ್ರೋಣರು ಮರಣ ಹೊಂದಿರಬಹುದು, ಭೀಷ್ಮರು ರಣಕಣದಿಂದ ವಿಮುಖರಾಗಿರಬಹುದು. ಆದರೆ ನಾನು ಮಾತ್ರ ಎಲ್ಲರ ಅಪಜಯಕ್ಕೆ ಕಾರಣನಾದ ದಶನಾಮಧಾರಿ ಧನಂಜಯನನ್ನು ಜೀವಸಹಿತ ಬಿಡಲಾರೆ. ದೇವತೆಗಳಿಗೆ ಸದೃಶರಾದ ದ್ರೋಣರು ಆಚಾರವಂತರಾಗಿದ್ದು ಧರ್ಮ ನೀತಿಯನ್ನು ಬಿಟ್ಟವರಲ್ಲ. ಅವತಾರ ಪುರುಷರಾದ ಪರಶುರಾಮರಿಂದ ವಿದ್ಯೆಯನ್ನು ಸಂಪಾದಿಸಿಕೊಂಡವರು. ಅವರು ಸಂಪಾದಿಸಿದ ಪುಣ್ಯ ರಾಶಿಯಾಗಲಿ ಬಾಹುಬಲವಾಗಲಿ ಆಪತ್ಕಾಲದಲ್ಲಿ ಅವರ ರಕ್ಷಣೆಗೆ ಒದಗಲಿಲ್ಲ. ಶಲ್ಯ ಮಹಾರಾಜ, ಸುವ್ಯವಸ್ಥಿತವಾಗಿ ನಿಲ್ಲಿಸಲ್ಪಟ್ಟ ಪಾಂಡವರ ಸೈನ್ಯ ವಾಸುದೇವ, ಧರ್ಮನಂದನ, ಭೀಮ, ಅರ್ಜುನ, ನಕುಲ, ಸಹದೇವರನ್ನು ನಾನೊಬ್ಬನಲ್ಲದೆ ಇನ್ನಾರು ಜಯಿಸಲು ಸಾಧ್ಯ? ಕಪಿಧ್ವಜನಾದ ಅರ್ಜುನನ ತೋಳನ್ನು ಮತ್ತು ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ಮುಂದೊತ್ತುವ ಸೈನ್ಯವನ್ನು ಸಂಹರಿಸಿ ಯಮಸದನಕ್ಕೆ ಅಟ್ಟುವೆನು. ಒಂದು ವೇಳೆ ವಿಫಲವಾದರೆ ನಾನು ವಿಜಯನ ಕಡು ಬಾಣಕ್ಕೆ ತುತ್ತಾಗಿ
ಯಮಾಲಯಕ್ಕೆ ತೆರಳುತ್ತೇನೆ. ಆದರೆ ಪುರುಷ ಪ್ರಯತ್ನದಲ್ಲಿ ಹಿಂದೆ ಬೀಳಲಾರೆ. ದೈವ ನಿಯಮವನ್ನು ಪ್ರತಿಯೊಬ್ಬನೂ ಮೀರಲು ಅಶಕ್ತನಾಗಿದ್ದಾನೆ. ಅರಸನಾದ ದುರ್ಯೋಧನನು ನನ್ನ ಯಶೋಭಿವೃದ್ಧಿಗಾಗಿ ಶ್ರಮಿಸಿರುವವನಾದುದರಿಂದ ಅವನನ್ನು ಸರ್ವಥಾ ಪರಿತ್ಯಜಿಸಲಾರೆ. ಗುರುಗಳಾದ ಪರಶುರಾಮರ ಅನುಗ್ರಹದಿಂದ ನನಗೆ ಉತ್ತಮ ರಥಾಶ್ವಗಳು ಲಭಿಸಿವೆ. ಶುಭವನ್ನು ಬಯಸುವ ಶುಭ್ರವಾದ ಶಂಖಗಳು, ಹೊಳೆಯುವ ಆಯುಧಗಳು, ಧನಸ್ಸು, ಧ್ವಜ, ಗದೆ, ಕಠಾರಿ, ಶತ್ರುಮರ್ದನಕ್ಕೆ ಅನುಕೂಲವಾದ ಶರಾವಳಿಗಳು ಆ ಮಹಾಮಹಿಮರಾದ ಪರಶುರಾಮರಿಂದ ಕೊಡಲ್ಪಟ್ಟಿವೆ. ಇಂದು ಯಮನು ಸ್ವತಃ ಆಗಮಿಸಿ ಅರ್ಜುನನನ್ನು ರಕ್ಷಿಸಲು ಮುಂದಾದರೂ ಅವನಿಂದ ಆ ಕಾರ್ಯವನ್ನು ಮಾಡಲಾಗುವುದಿಲ್ಲ. ಹೆಚ್ಚೇಕೆ ಅಷ್ಟದಿಕ್ಪಾಲಕರು ಯಮ, ಕುಬೇರ, ವರುಣ, ವಾಸವರು ಒಟ್ಟಾಗಿ ಬಂದು ನನ್ನಲ್ಲಿ ಕದನವನ್ನು ಕೊಟ್ಟರೂ ಜಯಿಸಲಾರರು. ಇದು ಆತ್ಮ ಪ್ರಶಂಸೆಯಲ್ಲ. ಇಂದು ವಾಸವನಸೂನು ಅರ್ಜುನನು ಮರಣ ಒಪ್ಪುವುದರಲ್ಲಿ ಸಂದೇಹವಿಲ್ಲ. ಇನ್ನು ದೈವ ನಿಯಮ ಏನಿದೆಯೋ ಹಾಗೆ ಆಗಲಿ. ನರನನ್ನೊಮ್ಮೆ ಶೀಘ್ರವಾಗಿ ತೋರಿಸು. ಕರ್ಣನ ವೀರವಾಣಿಯು ಮುಗಿದೊಡನೆ ಶಲ್ಯನು ಗಹಗಹಿಸಿ ನಕ್ಕನು. ಶಲ್ಯ ಹೇಳುತ್ತಾನೆ, ಕರ್ಣ, ಯುದ್ಧ ಪ್ರಾರಂಭವಾಗುವ ಮೊದಲು ನಿನ್ನ ಆತ್ಮ ಪ್ರಶಂಸೆಯನ್ನು ಆರಂಭಿಸಿದೆ. ನೀನು ಅತಿ ನಿಪುಣ ಇರಬಹುದು, ಆದರೆ ಮಧ್ಯ ಪಾಂಡವನಾದ ಪಾರ್ಥನಿಗೂ ನಿನಗೂ ಸಾಮ್ಯವಿದೆಯೇ? ನೀನು ನರಾಧಮನು, ಆತನು ನರಶ್ರೇಷ್ಠನು. ಶ್ರೀಕೃಷ್ಣನ ತಂಗಿಯಾದ ಸುಭದ್ರೆಯನ್ನು ಅರ್ಜುನನು ಒಯ್ದಾಗ ನಿನ್ನ ಪೌರುಷವೆಲ್ಲಿ ಅಡಗಿತ್ತು? ನರಶ್ರೇಷ್ಠನಾದ ಕಿರೀಟಿಯಲ್ಲಿ ಸೂತ ಪುತ್ರನಾದ ನೀನೆಲ್ಲಿ? ಸುಭದ್ರವಾದ ಯಾದವರ ಪಟ್ಟಣವಾದ ದ್ವಾರಕೆಯನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಸುಭದ್ರೆಯನ್ನು ಒಯ್ಯುವಾಗ ನಿನ್ನ ಸಾಹಸವೇನಾಯಿತು? ಅಗ್ನಿಯು ಕಾಡನ್ನು ಆಹುತಿಯನ್ನಾಗಿ ಕೊಡಲು ಕೇಳಿಕೊಂಡಾಗ ಖಾಂಡವವನವನ್ನು ದಹಿಸುವಂತೆ ಮಾಡಿ ಗಾಂಡೀವವನ್ನು ಪಡೆದ ಅವನೆಲ್ಲಿ? ನೀನೆಲ್ಲಿ? ಮೃಗದ ವ್ಯಾಜ್ಯದಲ್ಲಿ ಕಿರಾತನಾಗಿ ತೋರಿದ ಕೈಲಾಸಾಧಿಪತಿ ಪರಮೇಶ್ವರನಲ್ಲಿ ಸಮರವನ್ನು ಹೂಡಿ ಸಾಕು ಬೇಕು ಎನಿಸುವಂತೆ ಮಾಡಿ ಅವನಿಂದ ಪಾಶುಪತಾಸ್ತ್ರವನ್ನು ತನ್ನ ದಿವ್ಯವಾದ ಬತ್ತಳಿಕೆಗೆ ಸೇರಿಸಿಕೊಂಡ ಧನಂಜಯನಲ್ಲಿ ನೀನೆಲ್ಲಿ? ದೇವಲೋಕವನ್ನು ಸೇರಿ ದುಷ್ಟರಾದ ನಿವಾತ ಕವಚರನ್ನು ನಿರ್ನಾಮ ಮಾಡಿ ದೇವೇಂದ್ರನ ಸಿಂಹಾಸನದಲ್ಲಿ ಅರ್ಧ ಭಾಗವನ್ನು ಅಲಂಕರಿಸಿದ ಪಾರ್ಥನೆಲ್ಲಿ? ನೀನೆಲ್ಲಿ? ಗಂಧರ್ವನಿಂದ ನಿನ್ನ ದೊರೆ ಅವಮಾನಿತನಾದಾಗ ನೀನೇಕೆ ಅವನನ್ನು ರಕ್ಷಿಸಲಿಲ್ಲ? ವಿರಾಟ ನಗರದಲ್ಲಿ ಭೀಷ್ಮ, ದ್ರೋಣ ಸಹಿತರಾಗಿ ಪಾಂಡವರನ್ನು ಪತ್ತೆ ಹಚ್ಚುವುದಕ್ಕೋಸ್ಕರ ಹೋದಾಗ ಅರ್ಜುನನೊಬ್ಬನೇ ನಿಮ್ಮೆಲ್ಲರನ್ನೂ ಧರಾತಳದಲ್ಲಿ ಒರಗಿಸಿದನಲ್ಲವೇ? ಹಿಂದೆ ಕಿರೀಟಿಯಿಂದ ಪರಾಜಿತನಾದ ನೀನು ಇಂದು ತ್ರಿಲೋಕ ವಿಜಯಿಯಾದ ಅವನನ್ನು ಕೊಂದು ಮುಗಿಸುತ್ತೇನೆ ಎನ್ನುವುದು ಹಾಸ್ಯಾಸ್ಪದವಾಗಿದೆ. ಕರ್ಣ, ಹೆಚ್ಚು ದುಡುಕಬೇಡ. ನೀನು ಮಧ್ಯ ಪಾಂಡವನನ್ನು ತೋರಿಸು ಎನ್ನುತ್ತಿರುವೆಯಲ್ಲ. ಭೀಷ್ಮರು ಧನಂಜಯನನ್ನು ಕಂಡು ಏನನ್ನು ಮಾಡಿದರು? ಚಾಪ ವಿದ್ಯಾಗುರುಗಳಾದ ದ್ರೋಣಾಚಾರ್ಯರು ಅರ್ಜುನನಲ್ಲಿ ಕಾಳಗವನ್ನು ಹೂಡಿ ಏನನ್ನು ಸಾಧಿಸಿದರು? ಹೀಗಿರುವಾಗ ನೀನಾದರೂ ಏನು ಮಾಡಲು ಸಾಧ್ಯ? ಕಡು ಪರಾಕ್ರಮಿ ಎನ್ನುವ ಪಿತ್ತ ನಿನ್ನ ನೆತ್ತಿಗೇರಿದೆಯಲ್ಲವೇ? ಶಲ್ಯನ ಮಾತುಗಳು ಹರಿತವಾದ ಬಾಣಗಳಂತೆ ಕರ್ಣನ ಉರವನ್ನು ಹೊಕ್ಕು ಬೆನ್ನಿನಿಂದ ಮೂಡಿಬಂತು. ತನ್ನ ಸಾರಥಿಯಾಗಿ ರಥವನ್ನು ಚಾಕಚಕ್ಯತೆಯಿಂದ ನಡೆಸಬೇಕಾದ ಶಲ್ಯನು ಅರ್ಜುನನ ಪಕ್ಷಪಾತಿಯಾಗಿರುವಾಗ ಇನ್ನೇನು ಉಳಿಯಿತು? ಈತನು ಕೌರವನ ಜಯದ್ವೇಷಿ ಇರಬಹುದೆಂದು ರಾಧೆಯನ್ನು ಮನದೊಳಗೆ ಭಾವಿಸಿದನು. ಕರ್ಣ ಹೇಳುತ್ತಾನೆ, ಹಗೆಯನ್ನು ಕೊಂಡಾಡಿ ನನ್ನ ಮನೋಬಲವನ್ನು ಕ್ಷೀಣಿಸುತ್ತಿರುವೆ. ಶಲ್ಯಭೂಪತಿ, ನನ್ನನ್ನು ಏನು ಬಲ್ಲೆ? ಮುನಿದು ಯುದ್ಧ ಮಾಡಿದನಾದರೆ ಕೋಟಿ ಕೃಷ್ಣಾರ್ಜುನರು ನನಗೆ ರಣದಲ್ಲಿ ಸರಿಯಿಲ್ಲ. ಶ್ರೇಷ್ಠನಾದವನು ಇತರ ಗುಣವಂತರನ್ನು ಪ್ರಶಂಸಿಸುತ್ತಾನೆ. ನೀನು ಸ್ವತಃ ಗುಣವಿಹೀನನಾದ ಮೇಲೆ ನನ್ನ ಅಂತಃಸತ್ವವನ್ನು ಹೇಗೆ ಅರಿಯಬಹುದು? ಅರ್ಜುನನ ಮಹಾಶಕ್ತಿಯನ್ನು ಮತ್ತು
ಕೃಷ್ಣನ ಮಹಾಮಹಿಮೆಯನ್ನು ಕುರಿತು ಧನಂಜಯನನ್ನು ಸಮರಕ್ಕೆ ಆಹ್ವಾನಿಸಿದ್ದೇನೆ. ನನ್ನ ಬತ್ತಳಿಕೆಯನ್ನು ಪರೀಕ್ಷಿಸು. ಮಂತ್ರಾಸ್ತ್ರಗಳನ್ನು ಬೇರೆಯೇ ತೂಣೀರದಲ್ಲಿ ಇಟ್ಟಿದ್ದೇನೆ. ಹೂಡಿದಾಕ್ಷಣ ಅರ್ಜುನನ ರಕ್ತ ಹೀರಬಲ್ಲ ಅಮೋಘ ಅಸ್ತ್ರಗಳ ಸಹಿತ ರಣರಂಗವನ್ನು ಪ್ರವೇಶಿಸಿದೆ. ವಿಷಪೂರಿತವಾದ ಭಯಂಕರವಾದ ಸರ್ಪಬಾಣವಿದೆ. ಆ ಮಹಾಶರವನ್ನು ಶ್ರೀಕೃಷ್ಣ ಅಥವಾ ಪಾರ್ಥನ ಮೇಲೆ ಹೂಡಲಿದ್ದೇನೆ. ನರನ ವಿಜಯವು ಯಾದವರ ಕೇಂದ್ರ ಬಿಂದುವಾದ ಶ್ರೀಕೃಷ್ಣನಲ್ಲಿ ಪ್ರತಿಷ್ಠಿತವಾಗಿದೆ. ಆ ಇಬ್ಬರು ಶೂರರನ್ನು ನಿರ್ನಾಮಗೊಳಿಸಿ ಶಾಶ್ವತವಾದ ವಿಜಯವನ್ನು ಗಳಿಸಿ ವಿಜಯ ಎಂದಿರುವ ಪಾರ್ಥನ ಹೆಸರನ್ನು ನಿರರ್ಥಕಗೊಳಿಸುತ್ತೇನೆ. ದಾರದಲ್ಲಿ ಪೋಣಿಸಲ್ಪಡುವ 2 ಮಣಿಗಳಂತೆ ಇರುವ ಕೇಶವಾರ್ಜುನರಿಬ್ಬರೂ ನನ್ನಿಂದ ಜೊತೆಯಾಗಿ ವಧಿಸಲ್ಪಡುವರು. ಗರುಡಧ್ವಜನಾದ ವಾಸುದೇವನಲ್ಲಿ ಸುದರ್ಶನವಿದೆ. ಕಪಿಧ್ವಜನಾದ ಶ್ವೇತವಾಹನನಲ್ಲಿ ಗಾಂಡೀವವಿದೆ. ಅವರಿಬ್ಬರನ್ನು ಎದುರಿಸಿ ಪರಾಭವಗೊಳಿಸುವುದನ್ನು ನೀನು ನೋಡುವೆಯಂತೆ. ನೀನು ಭಯಪಟ್ಟವನಂತೆ ಭಾಸವಾಗುತ್ತಿದೆ ಮತ್ತು ನಿನ್ನ ಹೃದಯ ಬೆದರಿದಂತಿದೆ. ಆದುದರಿಂದಲೇ ಅಸಂಗತವಾದ ನುಡಿಗಳನ್ನಾಡುತ್ತಿರುವೆ. ಯಾವುದೋ ಸ್ವಾರ್ಥಕ್ಕಾಗಿ ಅವನನ್ನು ಹೊಗಳುತ್ತಿರಬಹುದು. ಕೃಷ್ಣ ಅರ್ಜುನರಿಗೆ ನಾನು ಭಯಪಡುವಂತೆ ಮಾಡುತ್ತಿರುವೆ. ಸಾರಥಿಯಾಗಿ ನೀನು ಹೀಗೆ ನುಡಿಯುವುದು ಉಚಿತವೇ? ಮದ್ರದೇಶದ ಜನರು ಮಿತೃದ್ರೋಹಿಗಳಂತೆ ವಿನಾಕಾರಣ ಯಾರು ದ್ವೇಷಿಸುತ್ತಾರೆಯೋ ಅವರನ್ನು ಮದ್ರಕರೆಂದು ನಮ್ಮಲ್ಲಿ ಕರೆಯುವ ವಾಡಿಕೆಯಿದೆ. ಸೌಹಾರ್ದ ಭಾವನೆ ಇಲ್ಲದವರಾದುದರಿಂದ ಮದ್ರಕರಲ್ಲಿ ಮಿತ್ರತ್ವ ಶತ್ರುತ್ವವನ್ನು ಬೆಳೆಸಬಾರದು. ಚೇಳಿನ ವಿಷ ನಿವೃತ್ತಿಗೋಸ್ಕರ ಮಾಂತ್ರಿಕನು ಅಥರ್ವ ಮಂತ್ರವನ್ನು ಉಚ್ಚರಿಸುತ್ತಾ ಹೀಗೆ ಹೇಳುತ್ತಾನೆ: ಹೇ ವೃಶ್ಚಿಕವೇ, ಮದ್ರಕರಲ್ಲಿ ಸೌಹಾರ್ದತೆಯ ಲೇಷವೂ ಇಲ್ಲದಂತೆ ನಿನ್ನಲ್ಲಿಯೂ ಕರುಣೆ ಇರುವುದಿಲ್ಲ. ಈ ಅಥರ್ವ ಮಂತ್ರ ಪುನರುಚ್ಚರಿಸುವುದರಿಂದ ನಿನ್ನ ವಿಷವನ್ನು ಸಂಪೂರ್ಣ ಉಪಶಮನ ಮಾಡಿದ್ದೇನೆ. ಹೀಗಿದೆ ಗಾದೆಯ ಮಾತು: ನಾನು ಚಂದ್ರವಂಶಲಲಾಮ ಕೌರವನ ವಿಜಯಕ್ಕೋಸ್ಕರ ಈ ಸಮಾರಾಂಗಣದಲ್ಲಿ ಯುದ್ಧ ಸನ್ನದ್ಧನಾಗಿ ನಿಂತಿರುವೆ. ಹರಿಹರ ಬ್ರಹ್ಮಾದಿಗಳೇ ಬಂದು ನನ್ನನ್ನು ತಡೆದರೂ ಯುದ್ಧದಿಂದ ಹಿಂದೆ ಸರಿಯಲಾರೆ. ಶಲ್ಯನು ಕರ್ಣನ ಮಾತುಗಳನ್ನು ಕೇಳಿ ಕೆರಳಿದನು. ಸೂತಪುತ್ರ, ನನ್ನನ್ನು ಮತ್ತು ನಾನು ಹುಟ್ಟಿದ ದೇಶವನ್ನು ನಮ್ಮವರನ್ನು ಬಹಳವಾಗಿ ತೆಗಳಿದೆ. ಕುಲವ ನಾಲಿಗೆಯರುಹಿತು ಎಂಬಂತೆ ಸೂತಜನಾದ ನಿನ್ನಲ್ಲಿ ಇದಕ್ಕಿಂತ ಮೇಲ್ಮಟ್ಟವನ್ನು ವೀಕ್ಷಿಸಲಾರೆ. ನನ್ನ ಅರ್ಹತೆಯನ್ನು ಅರಿಯದೆ ಬಾಯಿಗೆ ಬಂದಂತೆ ಗಳಹುತ್ತಿರುವೆ. ನಾನು ಸಾರಥಿ ಹೃದಯವನ್ನು ಬಲ್ಲೆ, ರಥಿಕನಾಗಿ ಕಾದಾಡಬಲ್ಲೆ. ಸಮರಾಂಗಣದಲ್ಲಿ ಅರಿತಿರಬೇಕಾದ ಸಮಾವಸ್ಥೆ, ವಿಷಮಾವಸ್ಥೆ, ಪ್ರಬಲತೆ, ದುರ್ಬಲತೆ, ಅಶ್ವವೇಗ, ಪರಿಶ್ರಮ, ಅಸ್ತ್ರದ ಜೋಪಾಸನೆ, ಅಸ್ತ್ರ ಪ್ರಯೋಗಗಳನ್ನು ಸವಿವರವಾಗಿ ಬಲ್ಲೆ. ಕರ್ಣ, ನೀನು ಲೋಕವೀರನಾಗಿದ್ದರೆ ಹೀಗೇಕೆ ಬಾಯಿಗೆ ಬಂದಂತೆ ಬೊಗಳುತ್ತಿರುವೆ? ಚಕ್ರಾಂಗಗತಿಯಿಂದ ಹಾರಬಲ್ಲ ರಾಜಹಂಸವೆಲ್ಲಿ? ಹಂಸವನ್ನು ನೋಡಿ ಕಾ ಕಾ ಎಂದು ಮತ್ಸರಿಸುವ ಕಾಗೆಯಲ್ಲಿ? ಎಷ್ಟಾದರೂ ಸೂತಪುತ್ರನಲ್ಲವೇ? ರಾಧೇಯನಾದ ನಿನ್ನನ್ನು ದುರ್ಯೋಧನನು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದುದರಿಂದ ಮಕುಟವರ್ಧನರ ಸಾಲಿನಲ್ಲಿ ಸ್ಥಾನವನ್ನು ಪಡೆದಿರುವೆ. ಸುಮ್ಮನೆ ಗಳಹಬೇಡ. ನಿನಗೆ ಸಾರಥಿಯಾಗಲು ಒಪ್ಪಿದುದೇ ನನ್ನ ಮೂರ್ಖತನ. ಅದರ ಮೇಲಾಗಿ ನಿನ್ನಿಂದ ನಮ್ಮ ಪ್ರಜೆಗಳನ್ನು ಹೀಯಾಳಿಸುವ ನುಡಿಗಳನ್ನಾಲಿಸುವುದು ಇನ್ನೊಂದು ಅವಮಾನ. ಈ ಸಾರಥಿತನವೇ ಬೇಡ ಎಂದು ತನ್ನ ಕೈಯಲ್ಲಿದ್ದ ಕಡಿವಾಣಗಳನ್ನು ಬಿಸುಟನು. ಶಲ್ಯ ಮತ್ತು ಭಾಸ್ಕರ ತನಯನ ವಾಗ್ವಾದವನ್ನು ಆಲಿಸಿದ ಉತ್ಸಾಹಿ ಯೋಧರು ಕಂಗಾಲಾದರು. ಅವರಿಗೆ ಮುಂದಿನ ಮಾರ್ಗ ತೋಚದಾಯಿತು. ಕೌರವನು ಅವರಿಬ್ಬರ ಸಮೀಪ ಧಾವಿಸಿ ಸಮಾಧಾನಪಡಿಸಿದನು. ಶಲ್ಯ, ಕರ್ಣರೇ, ನೀವಿಬ್ಬರೂ ನನ್ನ ಜಯಕ್ಕಾಗಿ ಹೊಯ್ದಾಡುವಿರೇ ಹೊರತು ನಿಮ್ಮೊಳಗೆ ಸ್ನೇಹತನದಿಂದ ಈ ರಥವನ್ನೇರಿದವರಲ್ಲ. ಸೆಣಸಾಡಲು ಬಂದ ಮಹಾವೀರರಾದ ನೀವಿಬ್ಬರೂ ಪಾಂಡವರನ್ನು ಸೋಲಿಸಬೇಕೆಂಬುದು ನನ್ನ ಬಿನ್ನಹ.
ನಿಮ್ಮೊಳಗೆ ಕಲಹ ಮುಂದುವರಿಸಿದರೆ ನಮ್ಮ ಸೇನೆಯ ನೈತಿಕ ಬಲ ಕುಸಿಯುತ್ತದೆ. ಆದುದರಿಂದ ಅರೆಗಳಿಗೆಯೂ ವಿಳಂಬಿಸದೆ ಯುದ್ಧ ಸನ್ನದ್ಧರಾಗಬೇಕು. ಶಲ್ಯ ಮತ್ತು ಕರ್ಣನು ಅವನ ಅಪೇಕ್ಷೆಗೆ ಒಪ್ಪಿ ಸಂತೈಸಿಕೊಂಡು ಶಂಖವನ್ನೂದಿದರು. ವಾದ್ಯಗಳು ಮೊಳಗಿದವು. ಪ್ರಳಯ ಸಮಯದಲ್ಲಿ ಜಲಧಿ ಉಕ್ಕಿ ಬರುವಂತೆ ಕೌರವ ಸೇನಾವಾಹಿನಿ ಉತ್ಸಾಹದಿಂದ ಸೆಣಸಾಡಲು ಉದ್ಯುಕ್ತವಾಯಿತು. ಯುಗಾಂತರದಲ್ಲಿ ಸಿಡಿಲು ಬಡಿದಂತೆ ಘನಘೋರ ಸಂಗ್ರಾಮ ಪ್ರಾರಂಭವಾಯಿತು. ಶಲ್ಯ ರವಿತನಯರು ರಥವೇರಿ ಮುಂಬರುವುದನ್ನು ಪಾಂಡವರು ನೋಡಿದರು. ಅರುಣನ ಸಾರಥ್ಯದಲ್ಲಿ ಸೂರ್ಯದೇವನು ನಭವನ್ನಡರಿ ಕಿರಣಗಳನ್ನು ಹೊರಸೂಸುವಂತೆ ಕರ್ಣನು ಶೋಭಿಸಿದನು. ಕುರುಸೇನೆಯ ಸಂತಸಕ್ಕೆ ಪಾರವಿಲ್ಲ. ಕಾಯೇನ ವಚಸ ಮನಸ ತ್ರಿಕರಣಪೂರ್ವಕವಾಗಿ ಕೌರವನ ಜಯಕ್ಕಾಗಿ ಸೆಣಸಾಡುವ ಕರ್ಣನ ಸೇನಾಧಿಪತ್ಯದಲ್ಲಿ ಖಂಡಿತ ಜಯವನ್ನು ಸಾಧಿಸುತ್ತೇವೆ ಎನ್ನುವ ಪಡೆಯ ಸೇನಾನಿಗಳು ಕ್ಷತ್ರಿಯ ಕುಮಾರರು ರಣಭೂಮಿಗಿಳಿದರು. ವಾದ್ಯಘೋಷವು ನಭವನ್ನು ಮುಟ್ಟುವಂತಿತ್ತು. ನಗಾರಿಗಳು ಬಾರಿಸಲ್ಪಟ್ಟವು. ಕರ್ಣನು ಕೋಪದಿಂದ ಕಂಪಿಸಿದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.